ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ನಾವು ಈ ದಿನ ಸುದ್ದಿಯಲ್ಲಿರುವ ದರಿಯಾ ಬಹದ್ದೂರ್ ದ್ವೀಪದ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲಿದೆ ದರಿಯಾ ಬಹದ್ದೂರ್ ಐಸ್ಲ್ಯಾಂಡ್? ಇದು ನಮ್ಮ ಕರ್ನಾಟಕದ ಉಡುಪಿ ಜಿಲ್ಲೆಯ ಮಲ್ಪೆ ಬೀಚ್ ಬಳಿ ಇರುವ 4 ದ್ವೀಪಗಳಲ್ಲಿ ಒಂದು ದ್ವೀಪವಾಗಿದೆ. ಈ ದ್ವೀಪ ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನ ತಿಳಿದುಕೊಳ್ಳೋಣ. ಈ ದ್ವೀಪಕ್ಕೆ ಪ್ರವೇಶವು ನಿರ್ಬಂಧಿತವಾಗಿದೆ. ಆದರೂ 8 ವ್ಯಕ್ತಿಗಳು ಈ ದ್ವೀಪವನ್ನ ಪ್ರವೇಶಿಸಿದ ಆರೋಪದ ಮೇಲೆ ಇತ್ತೀಚೆಗೆ ಉಡುಪಿ ಪೊಲೀಸರು ಅವರ ವಿರುದ್ಧ ಪ್ರಕರಣವನ್ನ ದಾಖಲಿಸಿದ್ದಾರೆ. ಆದ್ದರಿಂದ ಈ ದ್ವೀಪವು ಸುದ್ದಿಯಲ್ಲಿದೆ. ಈ ದ್ವೀಪದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈ ದ್ವೀಪವನ್ನ ಭದ್ರಗಢ ದ್ವೀಪ ಅಥವಾ ಲೈಟ್ ಹೌಸ್ ದ್ವೀಪ ಎಂದು ಕೂಡ ಕರೆಯಲಾಗುತ್ತದೆ. ಇದು ಕಲ್ಲಿನ ದ್ವೀಪವೆಂದು ಹೆಸರುವಾಸಿಯಾಗಿದೆ ಮತ್ತು ಇದರ ಕಟ್ಟಡಗಳೊಳಗಿನ ಸೊಬಗಿಗೆ ಮೆಚ್ಚುಗೆಯನ್ನ ಪಡೆದಿದೆ. ಈ ದ್ವೀಪದ ಅಗಲ ಸುಮಾರು 1.6 ಚದರ ಕಿಲೋಮೀಟರ್ ಆಗಿದೆ. ಇದರ ವಿಸ್ತೀರ್ಣ 250 ಗಜಗಳಿಗಿಂತ ಕಡಿಮೆ ಎಂದು ಅಂದಾಜಿಸಲಾಗಿದೆ. ಈ ದ್ವೀಪದಲ್ಲಿಯೇ ಬಿದನೂರಿನ ಬಸವಪ್ಪ ನಾಯಕ ಅವರು ನಿರ್ಮಿಸಿದ ಪ್ರಸಿದ್ಧ ದೈರಾ ಬಹದ್ದೂರ್ಗಢ್ ಕೋಟೆಯೂ ಇದೆ. ಕೋಟೆಯ ಆವರಣದ ಸುತ್ತಲೂ ಹಳೆಯ ಹಂಚಿನ ಕಾರ್ಖಾನೆ ಮತ್ತು ಕೆಲವು ದೇವಾಲಯಗಳಿವೆ. ದರಿಯಾ ಬಹದ್ದೂರ್ ಐಸ್ಲ್ಯಾಂಡ್ ಇದು ನಮ್ಮ ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿರುವ ಒಂದು ದ್ವೀಪವಾಗಿದೆ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವಿದೆ ಎನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.